ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಲ್ಡ್ಸ್ ಟೈಮ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಕಿರು ಪರಿಚಯ. ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಸುಲ್ತಾನರ ದಾಳಿಯಿಂದ ರಕ್ಷಿಸಿ ಸುಮಾರು 2 ಶತಮಾನಗಳ ಕಾಲ ಆಳಿದ ಕೊನೆಯ ಹಿಂದೂ ಸಾಮ್ರಾಜ್ಯವೇ ಈ ವಿಜಯನಗರ ಸಾಮ್ರಾಜ್ಯ. ಹಂಪಿ ವಿಜಯನಗರ ವಿಶ್ವದ 2ನೇ ಅತಿ ದೊಡ್ಡ ಮಧ್ಯಕಾಲೀನ ಯುಗದ ನಗರವಾಗಿತ್ತು. ಆ ಸಮಯದಲ್ಲಿ ಬಹುಶಃ ಭಾರತ ಶ್ರೀಮಂತ ನಗರ. ಎಷ್ಟು ಶ್ರೀಮಂತವೆಂದರೆ ಮುತ್ತು, ರತ್ನ, ಬಂಗಾರ, ವಜ್ರಗಳನ್ನು ಹಂಪಿಯ ಬೀದಿಗಳಲ್ಲಿ ಸೊಲಿಗೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯವು ತನ್ನ ಶೌರ್ಯ, ಪ್ರಭಾವಿ ಆಡಳಿತ ಹಾಗೂ ಶ್ರೇಷ್ಠ ಧಾರ್ಮಿಕ ಸಾಂಸ್ಕೃತಿಕ ನವೋದಯನಕ್ಕಾಗಿ ಇತಿಹಾಸದಲ್ಲಿ ಅಪಾರ ಪ್ರಾಮುಖ್ಯತೆ ಪಡೆದಿದೆ. ಅದರ ರಾಜ್ಯಭಾರ, ವಾಣಿಜ್ಯ ಮತ್ತು ವೈಭವ ಇನ್ನೂ ಅನೇಕ ಐತಿಹಾಸಿಕ ಅಧ್ಯಯನಗಳಿಗೆ ಸಾಕ್ಷಿಯಾಗಿದೆ. ಹಾಗಾದರೆ ಈ ಸಾಮ್ರಾಜ್ಯ ಹುಟ್ಟಿಕೊಂಡಿದ್ದು ಹೇಗೆ? ಅದಕ್ಕೆ ಮೂಲ ಕಾರಣಭೂತರು ಯಾರು? ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆಯ ರೋಚಕ ಕಥೆಯೇನು? ಈ ಸಾಮ್ರಾಜ್ಯ ಐತಿಹಾಸಿಕ ಅಧ್ಯಯನಕ್ಕೆ ಹೇಗೆ ಕಾರಣವಾಯಿತು? ಈ ಎಲ್ಲ ಪ್ರಶ್ನೆ ಹಿಂದೆ ಇರುವ ಇತಿಹಾಸದ ಕುತೂಹಲ ನಿಮಗಿದ್ದರೆ ಸೊ ಪ್ಲೀಸ್ ವಾಚ್ ಟು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.